ಜಮೀನಿಗೆ ತೆರಳಿದ್ದ ವೃದ್ಧೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿರುವ ಪ್ರಕರಣ ನಂಜನಗೂಡು ತಾಲೂಕು ಕಸುವಿನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ನಾಪತ್ತೆಯಾದ ಸ್ಥಳದಲ್ಲಿ ಮನುಷ್ಯರು ಸೃಷ್ಟಿಸಿದ ಚಿರತೆ ಹೆಜ್ಜೆ ಗುರುತು ಪತ್ತೆಯಾಗಿದೆ. ವೃದ್ಧೆ ಅಪಹರಣವೋ ಅಥವಾ ಕಾಡು ಪ್ರಾಣಿಗಳು ಎಳೆದೊಯ್ದಿರಬಹುದೇ ಎಂಬ ಆತಂಕ ಶುರುವಾಗಿದೆ. ಕುಟುಂಬಸ್ಥರು ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. 63 ವರ್ಷದ ಶಿವರುದ್ರಮ್ಮ ನಿಗೂಢವಾಗಿ ನಾಪತ್ತೆಯಾದ ವೃದ್ಧೆ. ನಿನ್ನೆ ಜಮೀನಿಗೆ ಎಂದು ಮನೆ ಬಿಟ್ಟ ಶಿವರುದ್ರಮ್ಮ ಮತ್ತೆ ಹಿಂದಿರುಗಲಿಲ್ಲ. ತಡರಾತ್ರಿಯಾದರೂ ಮನೆಗೆ ಹಿಂದಿರುಗದ ಹಿನ್ನೆಲೆ ಕುಟುಂಬಸ್ಥರು ಆತಂಕಗೊಂಡು ನಂಜನಗೂಡು ಗ್ರಾಮಾಂತರ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದಾಗ ಶಿವರುದ್ರಮ್ಮ ತೆರಳಿದ್ದ ಜಮೀನು ಬಳಿ ಮನುಷ್ಯರು ಬೆರಳಿನಿಂದ ಸೃಷ್ಟಿಸಿದ ಚಿರತೆ ಹೆಜ್ಜೆಯಂತಹ ಗುರುತುಗಳು ಪತ್ತೆಯಾಗಿವೆ. ಅಲ್ಲದೆ ಶಿವರುದ್ರಮ್ಮ ಅವರ ಚಪ್ಪಲಿಗಳು ಅನಾಥವಾಗಿ ಬಿದ್ದಿದೆ. ಕಾಡು ಪ್ರಾಣಿಗಳು ಎಳೆದೊಯ್ದಿರಬಹುದೆಂಬ ಶಂಕೆಯಿಂದ ಅರಣ್ಯ ಇಲಾಖೆ ಶೋಧನೆ ನಡೆಸಿದ್ದಾರೆ. ಕೃತಕ ಚಿರತೆ ಹೆಜ್ಜೆ ಹೊರತುಪಡಿಸಿದರೆ ಎಳೆದೊಯ್ದಿರುವ ಇನ್ಯಾವುದೂ ಕುರುಹುಗಳು ಕಂಡುಬಂದಿಲ್ಲ. ಶಿವರುದ್ರಮ್ಮ 60 ಗ್ರಾಂ ಚಿನ್ನದ ಸರ ಹಾಗೂ 10 ಗ್ರಾಂ ಕಿವಿ ಓಲೆಗಳು ಧರಿಸಿದ್ದರೆಂದು ಹೇಳಲಾಗಿದೆ. ನಾವು ಕರೆಕ್ಟಾಗಿ ಹೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಸಸ್ಪೆಕ್ಟೆಡ್ ಬಂದು ನಮಗೆ ಯಾವುದರಿಂದ ಆಗಿರತಕ್ಕಂಥ ಮಾಹಿತಿ ಇಲ್ಲ. ಬಟ್ ನಿನ್ನೆ ಅವರು 12ವರೆಗೆ ಮಿಸ್ ಆಗಿರ್ತಕ್ಕಂಥವ್ರು ಇಂದು ನಮಗೆ 1.5 ದಿನ ಕಳೆದಿದೆ. ನಮಗೆ ಅವರು ಎಲ್ಲಿದ್ದಾರೆ ಏನು ಅಂತಕ್ಕಂಥ ಯಾವುದೇ ಥರದ ಮಾಹಿತಿಗಳು ನಮಗೆ ಇಲ್ಲ ಸರ್. ನಿನ್ನೆಯಿಂದ ಇಲ್ಲಿವರೆಗೆ ಸುಮಾರು ಒಂದು 500 ಜನರ ತಂಡ ಇಲ್ಲಿ ಎಲ್ಲ ಪ್ರದೇಶಗಳನ್ನು ಓಡಾಡ್ತಾ ಇದೆ. ಬಟ್ ಎಲ್ಲೂ ಸಹ ಅವ್ರ ಸುಳಿವು ನಮಗೆ ಸಿಕ್ಕಿಲ್ಲ ನಮಗೆ. ಸೊ ನಾವು ಈ ಮೂಲಕ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಇಲಾಖೆ ಮತ್ತು ಕ್ರೈಮ್ ಬ್ರಾಂಚ್ ಅವ್ರಿಗೆ ಈವನ್ DC ಅವ್ರಿಗೂ ಸಹ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಫಸ್ಟು ನಮಗೆ ಏನಾಗಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳ ಕಾಟವನ್ನು ಮೊದಲು ಕಡಿಮೆ ಮಾಡಬೇಕು. ನಮಗೆ ಮಹಿಳೆಯರಿಗೆ ನಮಗೆ ರಕ್ಷಣೆ ಬೇಕು. ನಮಗೆ ಈಗ ಆಡಾಗಲೇ ನಮಗೆ 12:30ಕ್ಕೆ ಒಬ್ಬ ಮಹಿಳೆ ಒಂದು ಗ್ರಾಮದಿಂದ ನಾಪತ್ತೆ ಆಗ್ತಾರೆ ಅಂತಂದರೆ ಇದಕ್ಕೆ ನಾವು ಯಾರನ್ನ ಹೊಣೆ ಮಾಡಬೇಕು ನಾವು? ಹಂಗಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ತಗೊಂಡು ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೂಡಲೇ ನಮಗೆ FIR ಮತ್ತು ಈ ಥರ ಇವುಗಳನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ವಹಿಸ್ಕೊಡ್ಬೇಕು ಸರ್. ನಮಗೆ ನಾವು ಕಸುವಳ್ಳಿ ಗ್ರಾಮದ ಗ್ರಾಮಸ್ಥರು. ಇಲ್ಲಿ ನಿನ್ನೆ ನಮ್ಮ ಗುರುಸ್ವಾಮಿಯವ್ರ ಹೆಂಡತಿ ಶಿವರುದ್ರಮ್ಮನವರು ಮನೆಯಿಂದ ಜಮೀನಿಗೆ ಒಂದು 11:30-12 ಗಂಟೆಯಲ್ಲಿ ಹೋಗಿದ್ದಾರೆ. ಹೋದ್ಮೇಲೆ ಅವರ ಯಜಮಾನರು ಇಲ್ಲ ಒಂದು ಹೊರಗಡೆ ಸಾವಿಗೇನೋ ಹೋಗಿದ್ರು. ಇವರು ಮನೇಲಿ ಇರಲಿಲ್ಲ. ಬಟ್ ಅವರು ರಾತ್ರಿ ಒಂದು 7:30 ಅಷ್ಟೊತ್ತು ಬಂದು ಅವ್ರಿಗೆ ಒಂದು ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆಯಲ್ಲ, ಹಾರ್ಟ್ ಪೇಷೆಂಟು. ಹಾಗಾಗಿ ಮಾತ್ರೆ ತಗೊಂಡು ಅವರು ಒಂದು ಸ್ವಲ್ಪ ನಿದ್ದೆಗೆ ಹೋದರು. ಪುನಃ 10 ಗಂಟೆಗೆ ಎದ್ರು. 8 ಗಂಟೆ 10 ಗಂಟೆಯಲ್ಲಿ ಮನೇಲಿ ಇರಲಿಲ್ಲ. ಅವರು ಎಲ್ಲೋ ಒಂದು ಫಂಕ್ಷನ್ ಇದೆ ಪಕ್ಕದ ಮನೇಲಿ ಅಲ್ಲಿ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಅನುಮಾನಾಸ್ಪದವಾಗಿ ಅವರು ಇರ್ಬೋದೇನೋ ಅಂದ್ಬಿಟ್ಟು ಇದ್ದರು. ಆದರೂ ಸಹ ಅವರು ಮತ್ತೆ ಇನ್ನೂ ಅರ್ಧ ಗಂಟೆ ನೋಡಿದ್ರು ಬರಲಿಲ್ಲ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ ವಿಚಾರಿಸಿದ್ರು. ಆಗ ಸುದ್ದಿ ಗೊತ್ತಾಯಿತು, ಎಲ್ಲ ಹೊರಗಡೆ ಇವರು ಜಮೀನಿಗೆ ಹೋದ್ರು ಬರಲಿಲ್ಲ ಅಂತ. ಆಗ ಎಲ್ಲ ಗ್ರಾಮಸ್ಥರು ನಾವೆಲ್ಲ ರಾತ್ರಿ ಹುಡುಕಿದಾಗ ಸಹ ನಮ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಪುನಃ ಬೆಳಿಗ್ಗೆ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದ್ವಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಬಂದರು. ಅಲ್ಲಿ ಆ ಸ್ಪಾಟಲ್ಲಿ ಚಪ್ಪಲಿ ಇದೆ, ಅವ್ರು ಮೆಟ್ಟಿರ್ತಕ್ಕಂಥದ್ದು ಒಂದು ಬ್ಯಾಗ್ ಇದೆ. ಬಟ್ ಇನ್ನೇನು ಸುಳಿವಿಲ್ಲ. ಆದರೂ ಚಿರತೆ ಹೆಜ್ಜೆ ಇದೆ ಅಂತ ಅಂದ್ಬಿಟ್ಟು ಅವ್ರು ಬಂದು ನೋಡ್ಕೊಂಡು ಹೋದರು. ನಮ್ಮದು ಮಾಹಿತಿ ಯಾವುದೂ ಇಲ್ಲ, ಇಲ್ಲಿ ಪ್ರಾಣಿ ಎಳ್ಕೋಗಿರೋದಾಗಲಿ ಯಾವುದೂ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಏನಾಗಿರ್ಬೋದು? ಇದ್ರ ಬಗ್ಗೆ ಸಂಬಂಧಪಟ್ಟವ್ರು ನೀವು ನಮಗೆ ನ್ಯಾಯ ದೊರಕಿಸ್ಕೊಟ್ಟು ಮತ್ತು ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಂದು ಇನ್ವೆಸ್ಟಿಗೇಷನ್ಗೆ ಶುರು ಮಾಡ್ಬೋದು ನಾಳಿಂದಾಚೆಗೆ. ಆದರೆ ಬಟ್ ಈಗ ಬಂದು ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಚಿರತೆ ಸುತ್ತಮುತ್ತ ಎಲ್ಲ ಬಂದು ಇಲ್ಲಿ ಪ್ರಾಣಿಗಳನ್ನೇ ಹಿಡಿದು ಮತ್ತು ಊರು ಪಕ್ಕದಲ್ಲೇ ಚಿರತೆ ಬಂದು ಹಸು ಕರು ಎಲ್ಲ ತಿಂದಿದೆ. ಅವ್ರಿಗೂ ಗೊತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ. ಆದರೆ ಈ ಶಿವರುದ್ರಮ್ಮನವರು ಚಿರತೆನೂ ತಿಂದಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಯಾರು ಏನು ಮಾಡಿರ್ಬೋದು? ಒಂದು ಅನುಮಾನ ನಮಗೆ. ಅದಕ್ಕೆ ಸಂಬಂಧಪಟ್ಟವ್ರು ನೀವು ನಮಗೆ ಅವರ ಬಾಡಿ ಇಲ್ಲಾಂದರೆ ಅವರ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಹುಡುಕಿ ಕೊಟ್ಟು ನ್ಯಾಯಯುತವಾಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಶಿವರುದ್ರಮ್ಮ ನಾಪತ್ತೆ ಪೊಲೀಸರಿಗೆ ಹಾಗೂ ಅರಣ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಿಡಿಗೇಡಿಗಳ ಕೃತ್ಯವೋ ಅಥವಾ ಕಾಡು ಪ್ರಾಣಿಗಳು ಎಳೆದೊಯ್ದಿದೆಯೋ ಗೊತ್ತಿಲ್ಲ. ಸದ್ಯ ನಂಜನಗೂಡು ಗ್ರಾಮಾಂತರ ಠಾಣೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡು ಶಿವರುದ್ರಮ್ಮ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.